ಬಸವರಾಜ ಹೊರಟ್ಟಿ ಅವರಿಗೆ ನಯವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಸಭಾಪತಿ ಹೊರಟ್ಟಿ ಅವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಯುಟಿ ಖಾದರ್ ಅವರು. ಪತ್ರದ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ನಯವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ನಡುವೆ ಆಂತರಿಕ ಸಂಘರ್ಷ ಆಗ್ತಿದೆ ಅನ್ನೋದರ ಬಗ್ಗೆ ಪತ್ರ ವೈರಲ್ ಆಗಿತ್ತು. ಕಾಮನ್ವೆಲ್ತ್ ಸ್ಪೀಕರ್ ಸಮ್ಮೇಳನ ನಮ್ಮದಲ್ಲ, ಅದು ಲೋಕಸಭೆ ಸ್ಪೀಕರ್ ಅವರ ಸೂಚನೆ. ಇಬ್ಬರು ಒಟ್ಟಿಗೆ ಮಾಡಿರುವಂತ ತೀರ್ಮಾನ ಇದು. ಇದರಲ್ಲಿ ಕಡೆಗಣನೆ ಎಲ್ಲಿಂದ ಬಂತು? ಪುಸ್ತಕ ಮೇಳದಲ್ಲಿ ತಾವು ಭಾಗವಹಿಸಿದ್ರಿ, ಇಲ್ಲಿ ನಿಮ್ಮನ್ನ ಎಲ್ಲಿ ಕಡೆಗಣಿಸಿದ್ವಿ ನಾವು ಅಂತ ಸ್ಪೀಕರ್ ಯುಟಿ ಖಾದರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಧಾನಸೌಧಕ್ಕೆ ದೀಪಾಲಂಕಾರ ಮಾಡಲಾಗಿದೆ, ಅದು ಲೋಕೋಪಯೋಗಿ ಇಲಾಖೆಯದ್ದು. ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಷ್ಟೇ. ತಮ್ಮ ಕೊಠಡಿಗೆ ಬಂದು ತೀರ್ಮಾನಿಸಿದ್ದು. ಇದರಲ್ಲಿ ಗೊಂದಲ ಎಲ್ಲಿಂದ ಬಂತು? ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಆರೋಪವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ತಳ್ಳಿ ಹಾಕಿದ್ದಾರೆ. ನಯವಾಗಿಯೇ ಪತ್ರದ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಪತ್ರದ ಪ್ರತಿಯನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸ್ಪೀಕರ್ ಯುಟಿ ಖಾದರ್ ಅವ್ರಿಗೂ ಕೂಡ ಬಸವರಾಜ ಹೊರಟ್ಟಿ ಅವರು ಒಂದು ಪತ್ರವನ್ನು ಬರೆದಿದ್ರು. ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ, ವಿಧಾನಸೌಧದಲ್ಲಿ ಆದಂಥ ಪುಸ್ತಕ ಮೇಳ ಆಯೋಜನೆ ಏನಿದೆ ಅದಕ್ಕೂ ನಮ್ಮನ್ನು ಕರೆದಿಲ್ಲ, ಸೌಜನ್ಯಕ್ಕೂ ಪರಿಗಣಿಸಿಲ್ಲ, ಕರೆದಿಲ್ಲ. ಜೊತೆಗೆ ಕಲರ್ ಲೈಟಿಂಗ್ಸನ್ನು ವಿಧಾನಸೌಧಕ್ಕೆ ಅಳವಡಿಕೆ ಮಾಡಲಾಗಿದೆ, ಅದಕ್ಕೂ ನಮ್ಮ ಜೊತೆಗೆ ಏನೂ ಚರ್ಚೆ ಮಾಡಿಲ್ಲ. ನೀವು ಮುಂದಾಗುವಂಥ ಬೆಳವಣಿಗೆಗಳ ಬಗ್ಗೆನೂ ಅಥವಾ ಮುಂದಾಗುವಂಥ ತೆಗೆದುಕೊಳ್ಳೋ ತೀರ್ಮಾನದ ಬಗ್ಗೆನೂ ಕೂಡ ನಮ್ಮ ಜೊತೆಗೆ ನೀವು ಯಾವುದು ಚರ್ಚೆ ಮಾಡ್ತಾ ಇಲ್ಲ ಅಂತ ಬಸವರಾಜ ಹೊರಟ್ಟಿ ಅವರು ಅಸಮಾಧಾನವನ್ನು ಹೊರಹಾಕಿ ಪತ್ರ ಬರೆದಿದ್ರು. ಈಗ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಸ್ಪೀಕರ್ ಹಾಗೂ ಸಭಾಪತಿಗಳ ನಡುವೆ ಸಂಘರ್ಷ ಶುರುವಾಯ್ತಾ? ಸ್ಪೀಕರ್ ಮತ್ತು ಸಭಾಪತಿಗಳ ನಡುವೆನೂ ರಾಜಕಾರಣ ಅಂತ? ಇಲ್ಲಿ ರಾಜಕಾರಣ ಇರಬಾರ್ದು, ಎರಡೂ ಸಾಂವಿಧಾನಿಕ ಪರಮೋಚ್ಚ ಹುದ್ದೆಗಳು. ಹಾಗಾಗಿ ಇಲ್ಲಿ ರಾಜಕಾರಣ ಬೆರಕೆ ಆಗಬಾರ್ದು. ತಮ್ಮ ಪಕ್ಷಗಳ ಪರವಾಗಿ ವರ್ತನೆ ತೋರಿಸ್ತಾ ಇದ್ದಾರಾ? ಆ ರೀತಿ ವರ್ತನೆ ತೋರಿಸೋ ಹಾಗಿಲ್ಲ. ಸಾಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ಪಕ್ಷದ ಪರವಾಗಿ ಹೇಳಿಕೆ ನೀಡುವಂತಿಲ್ಲ. ಎರಡೂ ಹುದ್ದೆಗಳಲ್ಲಿ ಕೂತವರು ಪಕ್ಷಾತೀತವಾಗಿಯೇ ವರ್ತಿಸಬೇಕಾಗುತ್ತೆ. ಬಹಿರಂಗ ವಿವಾದಕ್ಕೆ ಎಂದೂ ಕೂಡ ಗುರಿಯಾಗಲೇಬಾರದು ಇವರಿಬ್ರು. ಆದರೆ ಇದೀಗ ಪ್ರಮುಖ ಸ್ಥಾನಗಳಲ್ಲಿ ಇರುವವರ ನಡುವೆ ಕೂಡ ತಿಕ್ಕಾಟ ಶುರುವಾಗ್ಬಿಟ್ಟಿದೆ. ಕೆಲವು ಕಾರಣಗಳಿಗಾಗಿ ಪರಸ್ಪರ ಕೋಲ್ಡ್ ವಾರ್ ಪ್ರಾರಂಭ ಆಗಿತ್ತು. ಆದ್ರೀಗ ಅಸಮಾಧಾನ ಬಹಿರಂಗಗೊಂಡಿದೆ. ನಿನ್ನೆ ಅಸಮಾಧಾನ ಹೊರಹಾಕಿ ಪತ್ರ ಬರೆದಿದ್ರು ಬಸವರಾಜ ಹೊರಟ್ಟಿ ಅವರು. ತಮ್ಮನ್ನ ಪರಿಗಣಿಸದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾರೆ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧ ಆರೋಪಿಸಿ ಪತ್ರವನ್ನು ಬರೆದಿದ್ರು. ಅದಕ್ಕೆ ನಿನ್ನೆ ರಾತ್ರಿಯೇ ಪತ್ರದ ಮೂಲಕ ಯುಟಿ ಖಾದರ್ ಅವರು ಕೂಡ ನಯವಾಗಿಯೇ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲವೂ ಕ್ಲಿಯರ್ ಆಗಿದೆ ಇಲ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಇವೆರಡೂ ಕೂಡ ಸಾಂವಿಧಾನಿಕ ಹುದ್ದೆಗಳು. ವಿಧಾನ ಪರಿಷತ್ ಸಭಾಪತಿ ಇರ್ಬೋದು, ಮತ್ತೊಂದು ಕಡೆ ಸ್ಪೀಕರ್ ಯುಟಿ ಖಾದರ್. ಹಂಗಿದ್ರೂ ಕೂಡ ಇವ್ರ ಮಧ್ಯೆ ರಾಜಕಾರಣ ಶುರುವಾಗ್ಬಿಟ್ಟಿದ್ಯಾ? ಪಕ್ಷದ ಪರವಾಗಿ ಇವರಿಬ್ರು ಕೂಡ ವರ್ತಿಸುವಂತಿಲ್ಲ, ಪಕ್ಷಾತೀತವಾಗಿ ಮಾತನಾಡಬೇಕಾಗತ್ತೆ. ಆದರೆ ಇವರಿಬ್ರು ಮಧ್ಯೆ ಅಸಮಾಧಾನ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರಾ ಬಸವರಾಜ ಹೊರಟ್ಟಿ ಅವರು? ಸೌಖ್ಯ, ರಾಜ್ಯದಲ್ಲಿ ಇಲ್ಲಿವರೆಗೆ ರಾಜಕಾರಣದಲ್ಲಿ ನಾವು ಈ ಕೋಲ್ಡ್ ವಾರು, ಆಂತರಿಕ ಸಂಘರ್ಷ, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ, ಒಂದೇ ಪಕ್ಷದಲ್ಲಿದ್ರು ಕೂಡ ಒಳಗೊಳಗೆ ಬೇರೆ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿರುತ್ತೆ ಅನ್ನುವಂಥದ್ದನ್ನ ನೋಡಿದ್ದೇವೆ. ಆದ್ರೆ ಈಗ ಸ್ಪೀಕರ್ ಸಭಾಪತಿಗಳ ನಡುವೆ ಕೂಡ ಈ ರೀತಿಯಾದಂತಹ ಒಂದು ಆಂತರಿಕ ತಿಕ್ಕಾಟ ಶುರುವಾಗಿರುವಂತದ್ದು ನಿನ್ನೆಯಷ್ಟೇ ಬಹಿರಂಗ ಆಗಿದೆ. ಯಾಕಂದ್ರೆ ಸ್ಪೀಕರ್, ವಿಧಾನಸಭೆಯ ಸ್ಪೀಕರ್ ಇರ್ಬೋದು ಅಥವಾ ಮೇಲ್ಮನೆಯ ಸಭಾಪತಿಗಳಿರ್ಬೋದು, ಎರಡೂ ಕೂಡ ಸಾಂವಿಧಾನಿಕ ಹುದ್ದೆಗಳು. ಜೊತೆಗೆ ಯಾವುದೇ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಪರಮೋಚ್ಚ ನಾಯಕರು. ಅದೇ ಸ್ಪೀಕರ್ ಅವರು ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ 224 ಜನ MLAಗಳೇನಿದ್ದಾರೆ ಅವರ ಅಧಿಪತಿ ಇವರು. ಹಾಗೆ 75 ಜನ MLCಗಳಿಗೆ ಸಭಾಪತಿಯವರು ಅಧಿಪತಿ. ಅವ್ರು ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಅದು ಫೈನಲ್ ಆಗಿರುತ್ತೆ. ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಸಮನಾದಂತಹ ಹುದ್ದೆಗಳು ಇವು ಕೂಡ. ಇಂತಹ ಹುದ್ದೆಗಳು ಒಂದು ಕಡೆ ರಾಜಕೀಯ ಪಕ್ಷಗಳಿಂದ ಆಯ್ಕೆಯಾಗಿ ಬಂದ್ರೂ ಕೂಡ ರಾಜಕಾರಣವನ್ನು ಮಾಡುವಂತಿಲ್ಲ, ಜೊತೆಗೆ ರಾಜಕೀಯ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತಿಲ್ಲ. ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಕೂಡ ಸಮನಾಗಿ ಅವರು ನಡ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ
ಕೆಲವು ವಿಚಾರಗಳಿಗೆ ನಿನ್ನೆ ಹೊರಟ್ಟಿಯವರು ಒಂದು ಪತ್ರದ ಮೂಲಕ ಬಹಿರಂಗವಾಗಿ ಸ್ಪೀಕರ್ ಅವರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾರೆ. ನನ್ನನ್ನ ಯಾವುದಕ್ಕೂ ಕೂಡ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಏಕಪಕ್ಷೀಯವಾಗಿ ಸ್ಪೀಕರ್ UT ಖಾದರ್ ಅವರು ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನಾವಿಬ್ಬರು ಕೂಡ ಹೊಂದಾಣಿಕೆಯಿಂದ ಹೋಗ್ಬೇಕು. ಆದ್ರೆ ಇಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ನೇರವಾಗಿ ಪತ್ರವನ್ನ ಬರೆಯುವ ಮೂಲಕ ವ್ಯಕ್ತಪಡಿಸಿದ್ರು. ಸೊ ಇದಕ್ಕೆ ಮಧ್ಯಾಹ್ನ ಖಾದರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ನಾನು ಅವ್ರ ಜೊತೆ ಕೂತು ಮಾತನಾಡ್ತೇನೆ, ಸರಿಪಡಿಸ್ಕೊಳ್ತೇವೆ ಅಂತೇಳಿ. ತದನಂತರ ರಾತ್ರಿ ಅವರು ಕೂಡ ಒಂದು ಪತ್ರವನ್ನ ಓಡಿಸ್ತಾರೆ. ನಾವು ಎಲ್ಲೂ ಕೂಡ ನಿಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರವನ್ನ ನಾವು ತೆಗೆದುಕೊಂಡಿಲ್ಲ. ಈಗ ಕಾಮನ್ವೆಲ್ತ್ ನಾಳೆಯಿಂದ ಏನು ಪ್ರಾರಂಭವಾಗ್ತಾ ಇದೆ ಸ್ಪೀಕರ್ಗಳ ಸಮಾವೇಶ, ಇದು ಲೋಕಸಭೆಯ ಸ್ಪೀಕರ್ ಅವರ ಒಂದು ಅನುಮತಿಯ ಮೇಲೆ ನಡೀತಾ ಇರುವಂತಹ ಕಾರ್ಯಕ್ರಮ. ಹಾಗಾಗಿ ಅವರು ಮಾಡಿರುವಂತಹ ನಿರ್ಧಾರ ಜೊತೆಗೆ ವಿಧಾನಸೌಧಕ್ಕೆ ದೀಪಾಲಂಕಾರ ಮಾಡಿರುವುದರಲ್ಲೂ ಕೂಡ ನಿಮ್ಮ ಜೊತೆ ನಾನು ಮಾತುಕತೆಯನ್ನ ಮಾಡಿದ್ದೇನೆ. ಪುಸ್ತಕ ಮೇಳದಲ್ಲೂ ಕೂಡ ನೀವು ಭಾಗಿಯಾಗಿದ್ರಿ. ಹಾಗಾಗಿ ನಾವು ಎಲ್ಲೂ ಕೂಡ ನಿಮ್ಮನ್ನ ನಾವು ಸೈಡ್ ಲೈನ್ ಮಾಡಿಲ್ಲ, ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದೇವೆ ಅನ್ನುವಂತ ಅಂಶಗಳನ್ನ ಉಲ್ಲೇಖ ಮಾಡಿ ನಿನ್ನೆ ಪತ್ರವನ್ನ ಬರೆದಿದ್ದಾರೆ. ಇದು ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇದು ಮತ್ತೆ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನೋಡಿ, ಎರಡೂ ಕೂಡ ಸಾಂವಿಧಾನಿಕ ಹುದ್ದೆಗಳು. ಇಲ್ಲಿ BJP, JDS ಅಥವಾ ಕಾಂಗ್ರೆಸ್ ಅಂತೇಳಿ ತಮ್ಮ ತಮ್ಮ ಪಕ್ಷಗಳ ಪರವಾಗಿ ಯಾವತ್ತೂ ಕೂಡ ಮಾತನಾಡುವಂತಿಲ್ಲ. ಯಾವುದೇ ಪಕ್ಷದಿಂದ ಅವರು ಆಯ್ಕೆಯಾಗಿ ಬಂದಿದ್ರು ಕೂಡ ಪಕ್ಷಾತೀತವಾಗಿಯೇ ಮಾತನಾಡಬೇಕು ಅಂತ ಸಾಂವಿಧಾನಿಕ ಹುದ್ದೆಗಳು. ನ್ಯಾಯಾಧೀಶರಿಗಿಂತನೂ ಒಂದು ಪಟ್ಟು ಇವರಿಗೆ ಅಧಿಕಾರ ಇರುತ್ತೆ. ಆದರೆ ಇವ್ರ ಮಧ್ಯೆನೂ ಈಗ ಸಂಘರ್ಷ ಶುರುವಾದಂತೆ ಕಾಣಿಸ್ತಾ ಇದೆ.